ನಾಗೇಂದ್ರಗೆ ಉರುಳಾಗಿದೆ ವಾಲ್ಮೀಕಿ ನಿಗಮದ ಹಗರಣದ ತನಿಖೆ. ಒಂದ್ ಕಡೆ ತನಿಖೆನ ಇಡಿ ಅಧಿಕಾರಿಗಳು ಮತ್ತಷ್ಟು ಚುರುಕುಗೊಳಿಸಿದ್ದಾರೆ. ಇವತ್ತು ಕೂಡ ಮಾಜಿ ಸಚಿವ ನಾಗೇಂದ್ರ ಅವರಿಗೆ ತೀವ್ರ ವಿಚಾರಣೆಗೆ ಒಳಪಡಿಸುತ್ತಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಕಳೆದ 3 ದಿನಗಳಿಂದಲೂ ಕೂಡ ಇಡಿ ವಶದಲ್ಲೇ ಮಾಜಿ ಸಚಿವರು. ದಾಖಲೆಗಳನ್ನ ಮುಂದಿಟ್ಟು ಮಾಜಿ ಸಚಿವರಿಗೆ ಇಡಿ ಪ್ರಶ್ನೆ ಮಾಡ್ತಾ ಇರೋದು. ಇಡಿ ಕಳದಲ್ಲಿ ಮಾಜಿ ಸಚಿವ ನಾಗೇಂದ್ರ ವಿಲವಿಲ ಅಂತ ಒದ್ದಾಡ್ತಿದ್ದಾರೆ. ಇಡಿ ಪ್ರಶ್ನೆಗಳಿಗೆ ನಾಗೇಂದ್ರ ಫುಲ್ ಸುಸ್ತು ಅನ್ನುವಂಥ ಪರಿಸ್ಥಿತಿ. SIT ಮುಂದೆ ಇಷ್ಟೆಲ್ಲ ಟೆನ್ಷನ್ ಕಾಣಲಿಲ್ಲ. ಬಟ್ ಯಾವಾಗ ಇಡಿ ಎಂಟ್ರಿಗೆ ಆಯಿತು, ನಾಗೇಂದ್ರ ಅವರ ವರಸೆ, ಮುಖಚಹರೆ, ಅವರ ಟೆನ್ಷನ್ ಎಲ್ಲವೂ ಕೂಡ ಬದಲಾವಣೆ ಆಗಿದೆ. 3 ದಿನಗಳಿಂದ ಇಡಿ ಇಕ್ಕಳದಲ್ಲಿ ಸಿಲುಕಾಕಿಕೊಂಡು ಒದ್ದಾಡ್ತಿದ್ದಾರೆ. ಇವತ್ತು ಕೂಡ ಇಡಿ ಅಧಿಕಾರಿಗಳ ಪ್ರಶ್ನೆ ಒಂದಷ್ಟು ಸಾಕ್ಷಿಗಳನ್ನು ಕೂಡ ಕಲೆ ಹಾಕಿದ್ದಾರೆ. ಕೋಟಿ ದುಡ್ಡು ಬಿ ನಾಗೇಂದ್ರ ಅವರ ಕೈ ಸೇರಿದೆ ಅಂತ ಹೇಳಲಾಗ್ತಾ ಇದೆ. ಬಟ್ ಆ ದುಡ್ಡು ಎಲ್ಲಿ ಹೋಯ್ತು? ಚುನಾವಣೆಗೆ ಖರ್ಚಾಗಿದೆಯಾ? ಅದಕ್ಕೆ ಸೂಕ್ತ ರೀತಿಯಲ್ಲಿ ದಾಖಲಾತಿಗಳನ್ನ ಇಟ್ಕೊಂಡಿದ್ದಾರಂತೆ ಇಡಿ ಅಧಿಕಾರಿಗಳು. ಹಾಗಾಗಿ ಬಳ್ಳಾರಿ ಜನತೆಗೆ ಕೋಟಿ ದುಡ್ಡನ್ನ, ಅಕ್ರಮದ ದುಡ್ಡನ್ನ ಹಂಚಿಕೆ ಮಾಡಲಾಗಿದೆಯಾ ಅನ್ನೋದು ಪ್ರಶ್ನೆ. ಯಾವುದೋ ಜನರಿಗೆ ಸೇರಬೇಕಾಗಿದ್ದಂತಹ ದುಡ್ಡು ಇನ್ಯಾರ್ದೋ ಪಾಲಾಗಿ ಹೋಗಿದೆ. ಸೊ ಅದನ್ನ ಪತ್ತೆ ಮಾಡೋದಕ್ಕೆ ಇಡಿ ಅಧಿಕಾರಿಗಳು ಎಂಟ್ರಿ ಆದ್ರೂ ನಾಗೇಂದ್ರ ಅವ್ರನ್ನ ವಶಕ್ಕೆ ಪಡೆದುಕೊಂಡು 6 ದಿನ ಕೂಡ ತೀವ್ರ ವಿಚಾರಣೆ ಇರುತ್ತಂತೆ. ಬಟ್ ಬಿ ನಾಗೇಂದ್ರ ಅವರ ಪ್ರಶ್ನೆ ಇಷ್ಟೇ, ನನ್ನ ಪಾತ್ರ ಇದರಲ್ಲಿ ಏನೂ ಇಲ್ಲ ಅಂತ. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಬಂಧನದ ಭೀತಿಯಿಂದ ಒಂದ್ ಕಡೆ ದದ್ದಲ್ ಅವರು ನಾಪತ್ತೆಯಾದ್ರ. ಶಾಸಕ ದದ್ದಲ್ಗಾಗಿ ಇಡಿ ಅಧಿಕಾರಿಗಳು ತೀವ್ರ ಹುಡುಕಾಟ ನಡೆಸುತ್ತಿದ್ದಾರೆ. ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡಿದ್ದಾರೆ. ದದ್ದಲ್ ಎಲ್ಲಿದ್ದಾರೆ ಅನ್ನೋದು ಪತ್ತೆ ಇಲ್ಲ. ಸೊ ಸಹಜವಾಗಿ ಆತಂಕದಲ್ಲಿದ್ದಾರೆ ಶಾಸಕ ದದ್ದಲ್ ಅವರು. ಇಡಿ ಅಧಿಕಾರಿಗಳು ಬಂಧಿಸಬಹುದು ಅಂತ. ಒಂದ್ ಕಡೆ ಶುಕ್ರವಾರ ದದ್ದಲ್ ಅವರ ಮನೆಗೆ ಇಡಿ ಅಧಿಕಾರಿಗಳು ಹೋದಾಗ್ಲೂ ಕೂಡ ಅವ್ರು ನಾಪತ್ತೆಯಾಗಿದ್ರು. ಬಟ್ SIT ಮುಂದೆ ಹಾಜರಾದ್ರು. ಬಟ್ ಈಗಲೂ ಕೂಡ ಅಂಥದ್ದೇ ಒಂದಷ್ಟು ವಾತಾವರಣಗಳು ಕಾಣಿಸ್ತಾ ಇದೆ. ಸೋಮವಾರಕ್ಕೆ ಮತ್ತೆ SIT ವಿಚಾರಣೆಗೆ ಕರೆದಿದೆ. ಇಡಿ ಅಧಿಕಾರಿಗಳಿಂದ ತಪ್ಪಿಸ್ಕೊಂಡು SIT ತನಿಖೆಗೆ ಸಹಕಾರ ಕೊಡೋದಕ್ಕೆ ದದ್ದಲ್ ಅವರು ಪ್ಲಾನ್ ಮಾಡ್ಕೊಂಡಿದ್ದಾರೆ ಅನ್ನೋದು ಪ್ರಶ್ನೆ. ಇಡಿ ಅಧಿಕಾರಿಗಳ ಕೈಯಲ್ಲಿ ಸಿಕ್ಕಾಕೊಂಡ್ರೆ ಹೊರ ಬರೋದು ಬಹಳ ಕಷ್ಟ. SIT ಅಂದ್ರೆ ರಾಜ್ಯ ಸರ್ಕಾರದ ಸುಪತ್ರಿಯಲ್ಲಿ ನಡೆಯುವಂತ ತನಿಖೆ. ಹಾಗಾಗಿ ಒತ್ತಡ ಹಾಕಿಸಿ ಆಚೆ ಬರಬಹುದು ಅನ್ನೋಂಥ ಪ್ಲಾನ್ ಇರಬಹುದು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್. ಇಡಿ ಕಚೇರಿಯಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಾದೇಶ್, ಇವತ್ತು ಯಾವ ರೀತಿಯ ಬೆಳವಣಿಗೆಯನ್ನ ನಿರೀಕ್ಷೆ ಮಾಡಬಹುದು ಅಂತ? ಶ್ರುತಿ, ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ಎಲ್ಲ ಆ್ಯಂಗಲ್ನಲ್ಲೂ ಕೂಡ ತನಿಖೆ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ. ಕಳೆದ 3 ದಿನಗಳಿಂದಲೂ ಕೂಡ ಮಾಜಿ ಸಚಿವ ನಾಗೇಂದ್ರನನ್ನ ವಶಪಡೆದು ತೀವ್ರ ವಿಚಾರಣೆ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ. ಮನೆಯ ಮೇಲೆ ಅಂದರೆ ಶಾಸಕ ದದ್ದಲ್ ಆಗಿರ್ಬೋದು ಮತ್ತು ಮಾಜಿ ಸಚಿವ ನಾಗೇಂದ್ರ ಆಗಿರ್ಬೋದು, ಅವರಿಬ್ಬರ ಮನೆ ಮೇಲೂ ಕೂಡ ದಾಳಿ ನಡೆಸಿ ತೀವ್ರ ಶೋಧವನ್ನು ನಡೆಸಿರ್ತಾರೆ. ಈ ವೇಳೆ ನಿಗಮಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮೇಜರ್ ಡಾಕ್ಯುಮೆಂಟ್ಗಳು ಕೂಡ ಪತ್ತೆ ಆಗುತ್ತೆ. ಜೊತೆಗೆ ಇವರ ಅಕೌಂಟ್ಸ್ಗಳನ್ನು ಕೂಡ ಇಡಿ ಅಧಿಕಾರಿಗಳು ಪರಿಶೀಲನೆ ಮಾಡುವಂಥ ಕೆಲಸ ಮಾಡಿದ್ದಾರೆ. ಕಳೆದ 6 ತಿಂಗಳಿಂದಲೂ ಕೂಡ ಯಾರ್ಯಾರ ಅಕೌಂಟ್ಗೆ ಎಷ್ಟೆಷ್ಟು ಹಣಗಳು ಹೋಗಿದೆ, ಬೇರೆ ಬೇರೆ ಅಕೌಂಟ್ಗಳ ಲಿಂಕ್ ಇದೆಯಾ, ಈ ಎಲ್ಲವನ್ನು ಕೂಡ ಟೆಕ್ನಿಕಲ್ ಎವಿಡೆನ್ಸ್ ಅನ್ನು ಕೂಡ ಕಲೆಕ್ಟ್ ಮಾಡುವಂಥ ಕೆಲಸವನ್ನ ಇಡಿ ಅಧಿಕಾರಿಗಳು ಮಾಡಿದ್ರು. ಈ ವೇಳೆ ಒಂದಷ್ಟು ಎವಿಡೆನ್ಸ್ಗಳು ಕೂಡ ಪತ್ತೆಯಾಗಿದೆ. ಜೊತೆಗೆ ಆ ನಿಗಮಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಬೇರೆ ಬೇರೆ ನಕಲಿ ಅಕೌಂಟ್ಗಳು ಕೂಡ ಇರೋದು ಕೂಡ ಪತ್ತೆಯಾಗಿತ್ತು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಇಡಿ ಅಧಿಕಾರಿಗಳು ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕಿ ನಂತರ ಶೋಧ ಮಾಡಿದಂಥ ಸಂದರ್ಭದಲ್ಲಿ, ಅಂದರೆ ದಾಳಿ ನಡೆಸಿ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ನಿಗಮಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಡಾಕ್ಯುಮೆಂಟ್ಗಳು ಕೂಡ ಪತ್ತೆಯಾಗಿತ್ತು. ಅವೆಲ್ಲವನ್ನು ಕೂಡ ವಶಪಡೆದು ನಂತರ ಮಾಜಿ ಸಚಿವ ನಾಗೇಂದ್ರನ್ನ ಅರೆಸ್ಟ್ ಮಾಡಿ ಅಧಿಕಾರಿಗಳು ಈಗ ವಿಚಾರಣೆ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ. ಇಲ್ಲಿ ಎಲ್ಲ ರೀತಿಯಾದಂಥ ಎವಿಡೆನ್ಸ್ಗಳನ್ನು ಇಡಿ ಅಧಿಕಾರಿಗಳು ಕಲೆಕ್ಟ್ ಮಾಡಿ ಅವರ ಮುಂದಿಟ್ಟು ಪ್ರಶ್ನೆಗಳನ್ನು ಮಾಡುವಂಥ ಕೆಲಸ ಮಾಡ್ತಿದ್ದಾರೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಎಲ್ಲ ಆರೋಪಗಳೇನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಅವರಿಂದ ಉತ್ತರ ಪಡೆಯುವಂಥ ಕೆಲಸ ಮಾಡ್ತಿದ್ದಾರೆ. ಇಲ್ಲಿ ನಾಗೇಂದ್ರ ಅವರು ಅವರಿಗೂ ಮತ್ತು ಈ ಒಂದು ಸಿಕ್ಕಿರುವಂಥ ಎವಿಡೆನ್ಸ್ಗಳಿಗೂ ಕೂಡ ಏನು ಸಂಬಂಧ ಇಲ್ಲ ಅಂತೇಳಿ ಉತ್ತರವನ್ನು ನೀಡಬೇಕಾಗುತ್ತೆ. ಆದರೆ ಅವರು ಸರಿಯಾಗಿ ಈ ಒಂದು ತನಿಖೆಗೆ ಸಹಕಾರ ನೀಡ್ತಿಲ್ಲ ಅನ್ನುವಂಥ ಒಂದಷ್ಟು ಮಾಹಿತಿಗಳು ಕೂಡ ಲಭ್ಯ ಆಗ್ತಿದೆ. ಜೊತೆಗೆ ಈ ಒಂದು ಅಕ್ರಮ ನಡೆಸೋದಕ್ಕೆ ಅಸಲಿಗೆ ಕಾರಣ ಏನು, ಯಾವೊಂದು ಕಾರಣಕ್ಕೆ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಕೋಟ್ಯಾಂತರ ರೂಪಾಯಿ ಹಣವನ್ನು ಬೇರೆ ಬೇರೆ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಮಾಡಲಾಗಿತ್ತು. ಅದರಲ್ಲೂ ಕೂಡ ಇಲ್ಲಿ ಮುಖ್ಯವಾದ ಅಂಶ ಏನಂತಂದರೆ, ಗಮನಿಸಬೇಕಾದಂಥ ಅಂಶ ಏನಂತಂದರೆ, ಆಂಧ್ರ ಪ್ರದೇಶದ ಒಂದಷ್ಟು ಅಕೌಂಟ್ಗಳಿಗೆ ಇಲ್ಲಿನ ಹಣ ಸಂದಾಯ ಆಗಿದೆ ಅನ್ನುವಂಥದ್ದು ಈಗಾಗಲೇ ತನಿಖೆ ವೇಳೆ ಗೊತ್ತಾಗಿದೆ. ಹೀಗಾಗಿ
ಅಲ್ಲಿನ ಅಕೌಂಟ್ಗಳಿಗೆ ಯಾವ ಒಂದು ಉದ್ದೇಶದಿಂದ ಇವರು ಹಣವನ್ನ ಟ್ರಾನ್ಸ್ಫರ್ ಮಾಡಿಸಿದ್ರು ಅನ್ನುವಂಥದ್ದು ಕೂಡ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹೀಗಾಗಿ ಅಲ್ಲಿ ರೀಸೆಂಟ್ ಆಗಿ ಚುನಾವಣೆ ಕೂಡ ನಡೆದಿತ್ತು. ಹೀಗಾಗಿ ಅಲ್ಲಿನ ಚುನಾವಣೆಗೆ ಇಲ್ಲಿಂದ ನಿಗಮದ ಹಣವನ್ನ ಫಂಡ್ ಮಾಡಲಾಗಿದೆಯಾ ಅನ್ನುವಂಥ ಆಂಗಲ್ನಲ್ಲೂ ಕೂಡ ಇಡಿ ಅಧಿಕಾರಿಗಳು ತನಿಖೆ ಮಾಡುವಂಥ ಕೆಲಸವನ್ನು ಮಾಡಲಾಗುತ್ತೆ. ಯಾಕಂದ್ರೆ ಅಲ್ಲಿನ ಸುಮಾರು 118ಕ್ಕೂ ಹೆಚ್ಚು ಅಕೌಂಟ್ಗಳಿಗೆ ನಿಗಮದ ಅಕೌಂಟ್ನಿಂದ ಹಣ ಕೂಡ ಹೋಗಿತ್ತು. ಹೀಗಾಗಿ ಅಲ್ಲಿನ ಅಕೌಂಟ್ಗಳನ್ನು ಕೂಡ ಪರಿಶೀಲನೆ ಮಾಡಿ ಅಲ್ಲಿನ ಬ್ಯಾಂಕ್ ಮ್ಯಾನೇಜರ್ಗಳನ್ನ ಕರೆಸಿ ವಿಚಾರಣೆ ಮಾಡುವಂಥ ಕೆಲಸವನ್ನು ಕೂಡ ಒಂದ್ ಕಡೆ SIT ಅಧಿಕಾರಿಗಳು ಮಾಡ್ತಿದ್ರು. ಇತ್ತ ನಾಗೇಂದ್ರ ಅವರ ಆಂಗಲ್ನಲ್ಲೂ ಕೂಡ ಇಡಿ ಅಧಿಕಾರಿಗಳು ತನಿಖೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಬಸವನಗೌಡ ದದ್ದಲ್ ಶಾಸಕರು ಕೂಡ ಈಗ ನಾಪತ್ತೆ ಆಗಿರುವಂತ ವಿಚಾರ ಗೊತ್ತಾಗಿದೆ. ಯಾಕಂದ್ರೆ ಇಡಿ ಅಧಿಕಾರಿಗಳು ಅರೆಸ್ಟ್ ಮಾಡ್ತಾರೆ ಅನ್ನುವಂತ ಭಯದಲ್ಲೇ ದದ್ದಲ್ ಓಡಾಡ್ತಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯ ಆಗ್ತಿದೆ. ಮೊನ್ನೆ ಅವರು SIT ಮುಂದೆ ವಿಚಾರಣೆಗೆ ಹಾಜರಾಗುವಂತ ಕೆಲಸವನ್ನು ಮಾಡಿದ್ರು. ಅದಕ್ಕೂ ಹಿಂದಿನ ದಿನ ಇಡಿ ಅಧಿಕಾರಿಗಳು ದದ್ದಲ್ ಅವರ ಮನೆ ಮೇಲೆ ದಾಳಿ ನಡೆಸಿ ಒಂದಷ್ಟು ಪರಿಶೀಲನೆ ಮಾಡಿ ಒಂದಷ್ಟು ದಾಖಲೆಗಳನ್ನು ಕೂಡ ವಶಪಡಿಸಿಕೊಳ್ಳುವಂತ ಕೆಲಸವನ್ನು ಮಾಡಿದ್ರು. ನಂತರ ಅವರ ಮುಂದಿನ ಹಂತದಲ್ಲಿ ಅವರನ್ನ ಸಂಪರ್ಕ ಮಾಡೋದಕ್ಕೆ ಇಡಿ ಅಧಿಕಾರಿಗಳು ಪ್ರಯತ್ನ ಮಾಡ್ತಿದ್ದಾರೆ. ಆದ್ರೆ ಬಂಧನದ ಭೀತಿಯಿಂದ ಸದ್ಯಕ್ಕೆ ಶಾಸಕ ದದ್ದಲ್ ಅವರು ಕೂಡ ನಾಪತ್ತೆ ಆಗಿದ್ದಾರೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಿದೆ. ಸದ್ಯಕ್ಕೆ ಒಟ್ಟಾರೆಯಾಗಿ ಒಂದು ಕಡೆ ನಾಗೇಂದ್ರ ಅವರ ವಿಚಾರಣೆ ನಡೀತಿದ್ರೆ, ಮತ್ತೊಂದು ಕಡೆ ದದ್ದಲ್ಗಾಗಿ ಇಡಿ ಅಧಿಕಾರಿಗಳು ಹುಡುಕಾಟವನ್ನ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಶ್ರುತಿ. ಓಕೆ ಮಾದೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ವಾಲ್ಮೀಕಿ ನಿಗಮದ ಹಗರಣದ ತನಿಖೆ ಚುರುಕಾಗಿದ್ದು 187 ಕೋಟಿ ಎಲ್ಲಿಗೆ ಹೋಯ್ತು ಅನ್ನೋ ಪ್ರಶ್ನೆ ಇಡಿ ಮಾಹಿತಿ ಕಲೆ ಹಾಕ್ತಾನೆ ಇದೆ. ಬಡವರ ದುಡ್ಡನ್ನ ಬಳ್ಳಾರಿ ಚುನಾವಣೆಗೆ ಖರ್ಚು ಮಾಡೋದಕ್ಕೆ ಅನುಸರಿಸಿದ ಮಾರ್ಗ ಯಾವುದು? ಇಲ್ಲಿದೆ ನೋಡಿ ಕುತೂಹಲಕಾರಿ ಸ್ಟೋರಿ. ದಲಿತರ ಹಣ ದೋಚಲು ನಕಲಿ ಖಾತೆ ಸೃಷ್ಟಿ. ಚುನಾವಣೆಗೆ ಬಳಕೆಯಾಯಿತು 20 ಕೋಟಿ 19 ಲಕ್ಷ. ಅತಿ ಬಡ ಜನರ ಅಭಿವೃದ್ಧಿಗೆ ಮೀಸಲಿಟ್ಟ ಹಣವನ್ನ ಲೂಟಿ ಹೊಡೆದ ಆರೋಪ ಹೊತ್ತಿರುವ ನಾಗೇಂದ್ರ ಮತ್ತು ಸಹಚರರು. ಅದಕ್ಕಾಗಿ ರೂಪಿಸಿದ್ದ ಸಂಚು ಅಂಥಿಂಥದ್ದಲ್ಲ. ಬೆಂಗಳೂರಿನ MG ರಸ್ತೆಯ ಯೂನಿಯನ್ ಬ್ಯಾಂಕ್ನಿಂದ ಹಣ ವರ್ಗಾವಣೆ ಮಾಡಿದ್ದು ಹೈದರಾಬಾದ್ನ ಫಸ್ಟ್ ಫೈನಾನ್ಸ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಗೆ. ಅದರ ಮೂಲಕ ಹಣ ಲೂಟಿ ಮಾಡಲೆಂದೇ ಹೈದರಾಬಾದ್ನ RBL ಬ್ಯಾಂಕ್ನಲ್ಲಿ 18 ಖಾತೆಗಳನ್ನ ತೆರೆಯಲಾಗಿತ್ತು. ಅದಕ್ಕಾಗಿ ವಿವಿಧ ಖಾಸಗಿ ಕಂಪನಿಗಳ ನಕಲಿ ದಾಖಲೆಗಳನ್ನ ಬಳಸಲಾಗಿತ್ತು. ಈ ಎಲ್ಲ ಅಂಶಗಳನ್ನ ಇಡಿ ದೃಢಪಡಿಸಿದೆ. ನಿಗಮದ 2 ಖಾತೆಗಳಿಂದ ಹಣ ಅಕ್ರಮ ವರ್ಗಾವಣೆ ಮಾಡಿದ್ದು ಹೇಗೆ, ಯಾರ್ಯಾರ ಖಾತೆಗೆ ಕಳಿಸಲಾಯಿತು ಅನ್ನೋ ಖಚಿತ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭಿಸಿದೆ. ಹಣ ಲೂಟಿ ಮ್ಯಾಪ್. ನಿಗಮದ ಖಾತೆ 1, ಖಾತೆ ಸಂಖ್ಯೆ 52141001659653. ವರ್ಗಾವಣೆಯಾಗಿದ್ದು 45 ಕೋಟಿ. ಯಾರ ಖಾತೆ, ಎಷ್ಟು ಕೋಟಿ? ಅಕಾರ್ಡ್ ಬಿಸಿನೆಸ್ ಸರ್ವಿಸಸ್ 5 ಕೋಟಿ 46 ಲಕ್ಷ. ನಿತ್ಯ ಸೆಕ್ಯೂರಿಟಿ ಸರ್ವಿಸಸ್ 4 ಕೋಟಿ 47 ಲಕ್ಷ. ಝೆಲಿಯಂಟ್ ಮತ್ತು ಸರ್ವಿಸ್ ಟ್ರೈನಿಂಗ್ ಕನ್ಸಲ್ಟಿಂಗ್ 4 ಕೋಟಿ 97 ಲಕ್ಷ. YM ಎಂಟರ್ಪ್ರೈಸಸ್ 4 ಕೋಟಿ 98 ಲಕ್ಷ. ವೋಲ್ಟಾ ಟೆಕ್ನಾಲಜಿ ಸರ್ವಿಸಸ್ 5 ಕೋಟಿ 12 ಲಕ್ಷ. ಹ್ಯಾಪಿಯೆಸ್ಟ್ ಮೈಂಡ್ಸ್ ಟೆಕ್ನಾಲಜಿ 4 ಕೋಟಿ 53 ಲಕ್ಷ. ಮೆಟಲಿಂಗ್ ಸಾಫ್ಟ್ವೇರ್ ಇಂಡಿಯಾ 5 ಕೋಟಿ 10 ಲಕ್ಷ. ಮನು ಎಂಟರ್ಪ್ರೈಸಸ್ 5 ಕೋಟಿ 1 ಲಕ್ಷ. ಪಿಫಿಮ್ಸ್ ಮ್ಯಾನೇಜ್ಮೆಂಟ್ 5 ಕೋಟಿ 35 ಲಕ್ಷ. ಹಣ ಲೂಟಿ ಮ್ಯಾಪ್. ನಿಗಮದ ಖಾತೆ 2, ಖಾತೆ ಸಂಖ್ಯೆ 03401010000007. ವರ್ಗಾವಣೆಯಾಗಿದ್ದು 50 ಕೋಟಿ. ಯಾರ ಖಾತೆ, ಎಷ್ಟು ಕೋಟಿ? ವಿಜಿ ಬಿಸಿನೆಸ್ ಸೊಲ್ಯೂಷನ್ಸ್ 4 ಕೋಟಿ 50 ಲಕ್ಷ. ಸುಜಲ್ ಎಂಟರ್ಪ್ರೈಸಸ್ 5 ಕೋಟಿ 63 ಲಕ್ಷ. ನಾವೆಲ್ ಸೆಕ್ಯೂರಿಟಿ ಸರ್ವಿಸಸ್ 4 ಕೋಟಿ 56 ಲಕ್ಷ. GN ಇಂಡಸ್ಟ್ರೀಸ್ 4 ಕೋಟಿ 42 ಲಕ್ಷ. ಸ್ವಾಪ್ ಡಿಸೈನ್ 5 ಕೋಟಿ 15 ಲಕ್ಷ. ಸ್ಕಿಲ್ ಮ್ಯಾಪ್ ಟ್ರೈನಿಂಗ್ ಅಂಡ್ ಸರ್ವಿಸಸ್ 4 ಕೋಟಿ 84 ಲಕ್ಷ. ರಾಮ್ ಎಂಟರ್ಪ್ರೈಸಸ್ 5 ಕೋಟಿ 7 ಲಕ್ಷ.
ಸಿಸ್ಟಮ್ ಅಂಡ್ ಸರ್ವಿಸಸ್ ಕಂಪನಿ 4,55,00,000. ಗ್ರಾಬ್ ಗ್ರೂಪ್ ಸರ್ವಿಸಸ್ 5,88,00,000. ದಲಿತರ ಹಣ ಲೂಟಿಯ ಈ ಮ್ಯಾಪ್ ಇಡಿ ಪರಿಶೀಲನೆಯಲ್ಲಿ ಪಟ್ಟ ಬಯಲಾಗಿದೆ. ಈ ಹಿಂದೆ ಗಣಿ ಹಗರಣದಲ್ಲಿ 2 ಬಾರಿ ಬಂಧನಕ್ಕೆ ಒಳಗಾಗಿದ್ದ ನಾಗೇಂದ್ರ ಇಲ್ಲೂ ಆರೋಪಿಯಾಗಿ ನಿಂತಿದ್ದಾರೆ. ಇಡೀ ಪ್ರಕರಣದ ಮತ್ತಷ್ಟು ಆಳಕ್ಕೆ ಇಡಿ ಇಳಿಯುತ್ತಿದ್ದು ಇನ್ನೂ ಏನೇನು ಅಂಶಗಳು ಹೊರಬರಲಿವೆಯೋ ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.